ಈ ಪುಡಾರಿ ರಾಜಕಾರಣಿಗಳ ಅಟ್ಟಹಾಸ ಅಂತಕ್ಕಂಥದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಶಿಡ್ಲಘಟ್ಟದಲ್ಲಿ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈಗ ದೇವನಹಳ್ಳಿಯಲ್ಲಿ ಕೈ ಮುಖಂಡನಿಂದ ಹಲ್ಲೆ, ಕಂದಾಯ ಕಟ್ಟೋದಕ್ಕೆ ಬಂದಿದ್ದ ವ್ಯಕ್ತಿ ಮೇಲೆ ಕೈ ಮುಖಂಡನೊಬ್ಬ ಹಲ್ಲೆ ನಡೆಸಿರೋ ಘಟನೆ ದೇವನಹಳ್ಳಿಯ ವಿಜಯಪುರ ಪುರಸಭೆ ಮುಂದೆ ಈ ಥರ ಹೊಡೆದಿರೋದಂತೆ. ಕಾಂಗ್ರೆಸ್ ಪುರಸಭೆ ಸದಸ್ಯ ಹನೀಫುಲ್ಲಾ ವಿರುದ್ಧ ಆರೋಪ ಕೇಳಿಬಂದಿದೆ. ಹಳೆ ದ್ವೇಷಕ್ಕೆ ಸಾದತ್ ಪಾಷಾ ಎಂಬಾತನಿಗೆ ಹೊಡೆದಿದ್ದಾರೆ. ಈತ ಕಾಂಗ್ರೆಸ್ ಮುಖಂಡ. ಈಗ ಗಾಯಾಳು ಸಾದತ್ ಪಾಷಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಲ್ಲೆ ಆರೋಪದಲ್ಲಿ ಕೈ ಮುಖಂಡನ ವಿರುದ್ಧ ಈಗ FIR ಕೂಡ ಆಗಿದೆ, ಕಂಪ್ಲೇಂಟ್ ಆಗಿ. ಕೈ ಮುಖಂಡನೊಬ್ಬ ಹಳೆ ದ್ವೇಷಕ್ಕೆ ಪುರಸಭೆಯ ಮುಂಭಾಗದಲ್ಲೇ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಪುರಸಭೆ ಮುಂಭಾಗದಲ್ಲೇ ಸಹೋದರರು ಈ ಥರ ಹೊಡಿತಾರೆ ಅಂತಂದರೆ ಇವರೆಲ್ಲ ಪುಡಾರಿಗಳ ಹವಾ ಮೇಂಟೈನ್ ಮಾಡೋದ, ಏನು ಕತೆ ಇವ್ರದ್ದು ಅಂತ? ಅರವಿಂದ್, ಈತನ ಹೆಸರು ನಗರಸಭಾ ಸದಸ್ಯ ಹನೀಫುಲ್ಲಾ ಅಂತೇಳಿ, ಮತ್ತೆ ಆತನ ಸಹೋದರ ಹಮೀದುಲ್ಲಾ ಅಂತೇಳಿ, ಇಬ್ಬರು ಸಹ ಸಾದತ್ ಪಾಷಾ ಅಂತೇಳಿ ಇದೇ ವಿಜಯಪುರ ಪಟ್ಟಣದ ನಿವಾಸಿ. ಆತ ಕಂದಾಯ ಕಟ್ಟಲಿಕ್ಕೆ ಅಂತೇಳಿ ಪುರಸಭೆ ಕಚೇರಿಯ ಕೌಂಟರ್ ಬಳಿ ಬಂದಿರ್ತಾರೆ. ಇವ್ರದ್ದು ಹಿಂದೆ ಕೂಡ ಒಂದು ಜಗಳ ಆಗಿತ್ತೆ, ಹಾಗಾಗಿ ಅದು ಹಳೆ ದ್ವೇಷ ಇತ್ತು. ಹಾಗಾಗಿ ನಿನ್ನೆ ಕೂಡ ಇದೇ ವಿಚಾರವಾಗಿ ಮಾತನ್ನ ಬೆಳೆಸ್ಕೊಂಡಿದ್ದಾರೆ ಕಂದಾಯ ಕಟ್ಟುವಂತ ವಿಚಾರದಲ್ಲಿ. ಆ ಸಂದರ್ಭದಲ್ಲಿ ಹನೀಫುಲ್ಲಾ ಏಕಾಏಕಿ ಸಾದತ್ ಪಾಷಾ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಗಿಬೀಳ್ತಾರೆ. ತದನಂತರ ಆತನ ಸಹಾಯಕ್ಕೆ ಅಂತೇಳಿ ಆತನ ತಮ್ಮ ಕೂಡ ಹಮೀದುಲ್ಲಾ ಕೂಡ ಬಂದು ಆತನ ಮೇಲೆ ಹಲ್ಲೆ ಮಾಡುವಂತ ಕೆಲಸ, ಪರಸ್ಪರ ಇಬ್ರು ಕೂಡ ಆ ವಾಗ್ವಾದವನ್ನ ಮಾಡ್ಕೊಂಡು ತಳ್ಳಾಟವನ್ನ ಮಾಡ್ಕೊಂತಾರೆ. ಕೊನೆಗೆ ಬಟ್ಟೆ ಬಿಚ್ಚಿ ಹರಿದಾಡುವಂತಹ ರೀತಿಯಲ್ಲಿ ದೊಡ್ಡ ಮಟ್ಟದ ಜಗಳ ಆಗುತ್ತೆ. ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಅವರನ್ನ ಬಿಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಇಬ್ಬರು ಕೂಡ ಹಿಗ್ಗಾಮುಗ್ಗಾ ಒಡೆದಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಸಂಬಂಧ ಈಗ ಸಾದತ್ ಪಾಷಾ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದರೆ ದೂರಿನ ಅನ್ವಯ ಹನೀಫುಲ್ಲಾ ಮತ್ತೆ ಹಮೀದುಲ್ಲಾ ಇಬ್ಬರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತೆ ಸಾದತ್ ಪಾಷಾ ಕೂಡ ಒಂದು ಸಣ್ಣ ಪ್ರಮಾಣದ ಗಾಯಗಳಾಗಿರುವಂತದ್ದು. ಸ್ಥಳೀಯ ದೇವನಹಳ್ಳಿಯ ವಿಜಯಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಗುಣಮುಖರಾಗಿರುವಂತದ್ದು. ಈ ಸಂಬಂಧ ವಿಜಯಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಬ್ಬರು ಸಹೋದರರನ್ನ ಈಗ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮುದ್ದುಕೃಷ್ಣ, ತಮ್ಮ ಎಲ್ಲ ಮಾಹಿತಿಗಾಗಿ.